ಮುಂದಿನ ಸುದ್ದಿಯನ್ನು ನೋಡ್ತಾ ಹೋಗೋಣ. ಈ ಸಂಪುಟ ವಿಸ್ತರಣೆ ಯಾವಾಗ ಆಗುತ್ತೆ ಅಂತ ಕಾಂಗ್ರೆಸ್ ಹೈಕಮಾಂಡ್ ಅಂಗಳದಲ್ಲಿ ಇದೀಗ ಸಂಪುಟ ವಿಸ್ತರಣೆಯ ಚೆಂಡು ಬಂದು ಬಿದ್ದಿದೆ. ಇನ್ನೆರಡು ದಿನಗಳಲ್ಲಿ ರಾಜ್ಯ ಸಂಪುಟ ವಿಸ್ತರಣೆ ಆಗುತ್ತಾ ಈ ಪ್ರಶ್ನೆ ಇದೆ. ಎರಡನೇ ಹಂತದಲ್ಲಿ ಯಾರೆಲ್ಲ ಮಿನಿಸ್ಟರ್ಗಳಾಗ್ತಾರೆ ಅನ್ನೋದು ಕುತೂಹಲ. ಇಷ್ಟೊತ್ತು ಬಿಡದಿ ಭಾಗದಲ್ಲಿ ರೈತರ ಒದ್ದಾಟ, ಗೋಳಾಟ, ಬಿಡದಿ ಬಡಿದಾಟ ಅಂತ ನೋಡ್ತಾ ಇದ್ವಿ. ಅನ್ನ ಹಾಕೋ ಕೈ ಇವತ್ತು ಪರ್ಕೆ ಇಟ್ಕೊಂಡಿದೆ, ಕಲ್ಲಿಟ್ಕೊಳ್ಳುವ ಹಂತಕ್ಕೆ ಬಂದಿದೆ ಅನ್ನೋದನ್ನ ನೋಡ್ತಾ ಇದ್ವಿ. ಇದರ ನಡುವೆ ನಾನು ಮಿನಿಸ್ಟರ್ ಆಗ್ಬೇಕು. ಸೊ ಯಾವಾಗ ಮಾಡ್ತಾರೆ? ರಾಜ್ಯ ಸಂಪುಟ ವಿಸ್ತರಣೆ ಯಾವಾಗ ಆಗುತ್ತೆ? ಎರಡನೇ ಹಂತದ್ದು. ಪಾಪ ಕೃಷಿ ಸಚಿವರ ಹತ್ರ ಆದ್ರೂ ಹೋಗಿ ಹೇಳ್ಕೊಳ್ಳೋಣ ಅಂದ್ರೆ ಬಿಡದಿ ಭಾಗದ ರೈತರಿಗೆ ಕೃಷಿ ಸಚಿವರೇ ಇಲ್ಲ ಇನ್ನೂನು. ರಾಜ್ಯ ಕಾಂಗ್ರೆಸ್ ನಾಯಕರು ನಾಳೆ ಡೆಲ್ಲಿಗೆ ಭೇಟಿ ಕೊಡೋ ಸಾಧ್ಯತೆ ಇದೆ. ವಿದೇಶದಿಂದ ರಾಹುಲ್ ಗಾಂಧಿ ವಾಪಸ್ ಆಗಿರೋ ಹಿನ್ನೆಲೆಯಲ್ಲಿ ಡಿಕೆ ಶಿವಕುಮಾರ್, ಸಿದ್ದರಾಮಯ್ಯ ಮತ್ತು ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಡೆಲ್ಲಿ ಪ್ರವಾಸ ನಾಳೆ ಮಾಡ್ತಾರಂತೆ. ರಾಹುಲ್ ಗಾಂಧಿ ಅವರು ಟೈಮ್ ಕೊಟ್ರೆ ನಾಳೆ ಬನ್ನಿ ಮಾತಾಡೋಣ ಅಂದ್ರೆ ಸೊ ಇಷ್ಟು ಜನ ಒಂದು ಫ್ಲೈಟ್ ಹತ್ತುತ್ತಾರೆ. ಹೈಕಮಾಂಡ್ ಒಪ್ಪಿದ್ರೆ ಜುಲೈ 15ರೊಳಗೆ ಸಂಪುಟ ವಿಸ್ತರಣೆ ಅಂತ ಇದ್ದಾರೆ. ಜುಲೈ 15ರೊಳಗೆ ಯಾಕೆ ಅಂದರೆ ಆಮೇಲೆ ಆಷಾಢ ಶುರುವಾಗುತ್ತೆ. ಡಿ ಕೆ ಶಿವಕುಮಾರ್ ಅವರು ಅದನ್ನೆಲ್ಲ ಅಚ್ಚುಕಟ್ಟಾಗಿ ನಂಬಿ ಪಾಲಿಸ್ತಾರೆ ಅನ್ನೋ ಹಿನ್ನೆಲೆಯಲ್ಲಿ ಸೊ ಶುಭ ಸುದ್ದಿ ಇನ್ನೊಂದೆರಡು ದಿನದಲ್ಲಿ ಸಿಗುತ್ತೆ ಅಂತ ಸಚಿವಾಕಾಂಕ್ಷಿ ಶಾಸಕರಿದ್ದಾರೆ. ಆಲ್ರೆಡಿ ಮಂತ್ರಿ ಆಗಿದ್ದವರಿದ್ದಾರೆ, ಹೊಸದಾಗಿ ಗೆದ್ದಂಥವ್ರಿದ್ದಾರೆ. ಮಹಿಳಾ ಕೋಟದಲ್ಲಿ ಯಾರಾಗ್ತಾರೆ? ಅಬ್ಬಬ್ಬ ಅಂದರೆ 2, ಅದಕ್ಕೂ ಮೀರೇನಾದರೂ ಮ್ಯಾಜಿಕ್ ಆಗುತ್ತಾ? ಆಮೇಲೆ ಸಮುದಾಯವಾರು ಹಾಗೆ ಎಲ್ಲದರಲ್ಲೂ ಕೂಡ ಕುತೂಹಲ ಅಂತೂ ಇದೆ. ಯಾರ್ಯಾರು ಈ ಸಲ ಮಿನಿಸ್ಟರ್ಗಳಾಗ್ತಾರೆ ಅಂತ. ಪ್ರಾದೇಶಿಕವಾರು ಹೇಗೆ? 2028ರ ಚುನಾವಣೆಗೆ ಏನು ಸ್ಟ್ರಾಟಜಿ ಈ ಎರಡನೇ ಹಂತದ ಕ್ಯಾಬಿನೆಟ್ನ ಅಂದರೆ ವಿಸ್ತರಣೆಯಲ್ಲಿ ಅಂತ. ಇದರ ನಡುವೆ ಕ್ಯಾಬಿನೆಟ್ ಎಕ್ಸ್ಪೆನ್ಷನ್ ಒಂದೆರಡು ದಿನಗಳಲ್ಲಿ ವಿಸ್ತರಣೆ ಆಗುತ್ತಾ? ಡಿ ಕೆ ಶಿವಕುಮಾರ್ ಅವರ ಕ್ಯಾಬಿನೆಟ್ ಫುಲ್ ಆಗುತ್ತಾ ಅಂತ ಪ್ರಶ್ನೆ. ರಾಜ್ಯದಲ್ಲಿ ಸಂಪುಟ ವಿಸ್ತರಣೆಯ ಚಟುವಟಿಕೆ ಗರಿಗೆದರ್ತಾ ಇದೆ. ಡಿ ಕೆ ಶಿವಕುಮಾರ್ ಸಂಪುಟ ಸೇರೋಕೆ ಶಾಸಕರುಗಳು ಕಸರತ್ತು ನಡೆಸ್ತಾ ಇದ್ದಾರೆ. ಮಂತ್ರಿಗಿರಿಗಾಗಿ ಕಾಂಗ್ರೆಸ್ ಶಾಸಕರ ಬಿಗ್ ಫೈಟ್ ನಡೀತಾ ಇದ್ದು ಡಿ ಕೆ ಶಿವಕುಮಾರ್ ಸಚಿವ ಸಂಪುಟ ಬಹಳ ಕುತೂಹಲವನ್ನ ಕೆರಳಿಸ್ತಾ ಇದೆ. ಯಾರಾಗ್ತಾರೆ ನೂತನ ಮಂತ್ರಿಗಳು ಅಂತ? ಯಾರ ಕೈ ಮೇಲಾಗುತ್ತೆ? ಡಿ ಕೆ ಶಿವಕುಮಾರ್, ಸಿದ್ದರಾಮಯ್ಯ ಮತ್ತು ಕಾಂಗ್ರೆಸ್ ಹೈಕಮಾಂಡ್ ಕಡೆಯಿಂದ. ಸೊ ಇವೆಲ್ಲವೂ ಕೂಡ ಕುತೂಹಲಕ್ಕೆ ತೆರೆ ಬೀಳಬೇಕು ಅಂದರೆ ಈ 3 ಜನ ತ್ರಿಮೂರ್ತಿಗಳು ಡೆಲ್ಲಿ ಫ್ಲೈಟ್ ಹತ್ತಬೇಕು. ಅಲ್ಲಿ ರಾಹುಲ್ ಗಾಂಧಿ ಒಂದು ಟೈಮ್ ಕೊಡಬೇಕು. ಸೊ ಇವ್ರು ತಗೊಂಡೋಗೋ ಪಟ್ಟಿಗೆ ಒಂದು ಸೈನ್ ಹಾಕಬೇಕು, ಗ್ರೀನ್ ಸಿಗ್ನಲ್ ಸಿಗಬೇಕು. ಆ ನಂತರ ಮಂತ್ರಿಗಳಾಗ್ಬೋದು. ಆಷಾಢ ಗೀಷಾಢ ಅಂದ್ರೆ ಹೆಂಗಾಗುತ್ತೆ ಅಂದ್ರೆ ಇದನ್ನೆಲ್ಲ ತೀರಾ ನಂಬ್ತಿದ್ದವರು ಅವ್ರಿಗೆ ಏನು ಸಿಗಬೇಕು ಸಿಕ್ತಲ್ವಾ? ಟೈಮ್ ನೋಡಿದ್ರು, ಗಳಿಗೆ ನೋಡಿದ್ರು, ಯಾವ್ಯಾವ ಬಾಗಿಲಲ್ಲಿ ಎಂಟ್ರಿ ಕೊಟ್ಟು ಪ್ರಮಾಣ ವಚನ ಸ್ವೀಕಾರ ಮಾಡಬೇಕು ಅವೆಲ್ಲವೂ ಆಯ್ತು. ಡಿ ಕೆ ಶಿವಕುಮಾರ್ ಅವರು ಈಗ ಮುಖ್ಯಮಂತ್ರಿಗಳು. ಬಟ್ ಉಳಿದವರು ಕೂಡ ಅದನ್ನ ಫಾಲೋ ಮಾಡಬೇಕಾ ಗೊತ್ತಿಲ್ಲ. ಯಾಕಂದ್ರೆ ಒಬ್ಬೊಬ್ರು ಮಧ್ಯರಾತ್ರಿ ಎದ್ದು ಬಂದು ಕೋಟಕ್ಕೆ ಬಂದು ಬಾರಪ್ಪ ಮಂತ್ರಿಗಿರಿ ತಗಬಾ ಅಂದ್ರು ಎದ್ದು ಬರಕ್ ರೆಡಿ ಇದ್ದಾರೆ, ತುದಿಗಾಲಲ್ಲಿ ನಿಂತಿದ್ದಾರೆ. ಹಂಗಾಗಿ 15ನೇ ತಾರೀಕು ಆಗ್ಲಿಲ್ಲ ಅಂದ್ರೂ ಮುಂದಿನ ತಿಂಗಳು ತನಕ ಕಾಯೋ ತಾಳ್ಮೆ ಇದೆಯಾ? ಅದ್ರೊಳಗೆ ಮುಗಿಸ್ತಾರೆ ಅನ್ನೋದು ಪ್ರಶ್ನೆ. ಓಕೆ, ಈಗ 20 ಸಚಿವ ಸ್ಥಾನಗಳಿಗೆ 50 ಶಾಸಕರಿಂದ ಲಾಬಿ ಆಗ್ತಾ ಇದೆ. ಅಂದ್ರೆ 1 to ಡಬಲ್ ಕ್ಯಾಬಿನೆಟ್ ರೆಡಿ ಮಾಡಿಬಿಡ್ಬೋದು ಇವ್ರ ಹತ್ರ. ಹಂಗೆ ಜನ ತುದಿಗಾಲಲ್ಲಿ ಅಂದ್ರೆ MLAಗಳು ಕಾಯ್ತಾ ಇದ್ದಾರೆ, ನಾನು ಮಂತ್ರಿ ಆಗ್ಬೇಕು ಅಂತ. ಕ್ಯಾಬಿನೆಟ್ನಲ್ಲಿ ಸ್ಥಾನ ಗಿಟ್ಟಿಸ್ಕೊಳ್ಳೋಕೆ ಶಾಸಕರು ಕೂಡ ಡೆಲ್ಲಿ ಟೂರ್ನ ಪ್ಲಾನ್ ಮಾಡ್ಕೊಳ್ತಾ ಇದ್ದಾರೆ. ಯಾರ್ಯಾರು ಅಂತ ಒಂದ್ಸಲ ನೋಡೋಣ. ಬಸವನಗೌಡ ಬಾದರ್ಲಿ, ಬೋಸರಾಜು ಡೆಲ್ಲಿ ಪ್ರವಾಸಕ್ಕೆ ರೆಡಿ ಆಗಿದ್ದಾರೆ. ಡೆಲ್ಲಿಗೆ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಕೂಡ ಹೊರಟು ನಿಂತಿದ್ದಾರಂತೆ. ಸೊ ಕೆಲವೇ ಕ್ಷಣಗಳಲ್ಲಿ ಪ್ರಿಯಾಂಕ್ ಖರ್ಗೆ ಡೆಲ್ಲಿಯನ್ನ ತಲುಪ್ತಾರೆ. ಡೆಲ್ಲಿ ಪರೇಡ್ ಮಾಡಿದವರೆಲ್ಲರೂ ಕೂಡ ಮಿನಿಸ್ಟರ್ಗಳಾಗ್ತಾರಾ? ಒಂದಿಬ್ರದ್ದು ಹೆಸರು ಹೇಳ್ತಾ ಇದ್ದೆ ನಾನು. ಜೊತೆಗೆ ಅವ್ರು ಹೋಗಿ ಬರ್ತಿದ್ದಂಗೆ ಉಳ್ದವರು ಕೂಡ ಶುರು ಹಚ್ಕೊಳ್ತಾರೆ. ಆಮೇಲೆ ಮಹಿಳಾ ಕೋಟದಲ್ಲಿ ಲಕ್ಷ್ಮಿ ಹೆಬ್ಬಾಳ್ಕರ್ ಕಳೆದ ಬಾರಿ ಮಿನಿಸ್ಟರ್ ಆಗಿದ್ರು. ಈ ಸಲ ಬಹುತೇಕ ಅವರು ಕ್ಯಾಬಿನೆಟ್ ಇನ್ ಆಗುವ ಸಾಧ್ಯತೆ ಇದೆ. ಮಹಿಳಾ ಕೋಟಾದಡಿ ಮಾಜಿ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ಗೆ ಮತ್ತೆ ಮಂತ್ರಿಗಿರಿ ಸಿಗುವ ಸಾಧ್ಯತೆ ಬಹುತೇಕ ದಟ್ಟವಾಗಿದೆ. ಉಳಿದಂತೆ ರೂಪಾ, ಶಶಿಧರ್, ನಯನಾ ಮೋಟಮ್ಮ, ಉಮಾಶ್ರೀ ಅವ್ರ ಕತೆ ಏನು ಅನ್ನೋದೇ ಪ್ರಶ್ನೆ. ರೇಸ್ನಲ್ಲಂತೂ ಇದ್ದಾರೆ ಅವರು. ದಲಿತ ಕೋಟಾ, ಮುಸ್ಲಿಂ ಕೋಟಾ, ST ಕೋಟಾದಲ್ಲೂ ಕೂಡ ಪೈಪೋಟಿ ಇದೆ. ಹೊಸಬ್ರಲ್ಲೂ ಸಚಿವ ಸ್ಥಾನಕ್ಕಾಗಿ ದೊಡ್ಡ ಸಮರ ನಡೀತಾ ಇದೆ. ಪಾಪ ಇನ್ನೂ ಕೆಲವರು 5-6 ಸಲ ಗೆದ್ದಿದ್ದಾರ್ರಿ. ಅವರು ಒಂದ್ಸಲ ಆದ್ರೂ ಮಂತ್ರಿಗಿರಿ ಸಿಗಬೇಕು ಅಂತ ಅವರು ಕಾಯ್ತಾ ಇದ್ದಾರೆ. ಅವ್ರ ಕತೆ ಏನು ಅಂತ ಗೊತ್ತಿಲ್ಲ. ಈಗ ಹೆಂಗ್ ಲೆಕ್ಕಾಚಾರ ಹಾಕ್ಬೇಕು ಅಂದ್ರೆ ತುಂಬಾ ಫೋಕಸ್ ಮಾಡ್ಬೇಕಾಗಿರೋದು ಕಮಿಂಗ್ ಎಲೆಕ್ಷನ್, ಅಸೆಂಬ್ಲಿ ಎಲೆಕ್ಷನ್ 2028ಕ್ಕೆ ಬರುತ್ತೆ. ಪ್ರಾದೇಶಿಕವಾರು ಒತ್ತು ಕೊಡ್ತಾರಾ? ಸಮುದಾಯವಾರು ST ಮತ್ತೆ SC ಅಂತ ತಗೊಂಡಾಗ ಮುಸ್ಲಿಂ ಸಮುದಾಯ, ಈಗ ಲಿಂಗಾಯತ, ಈಗ ಫಸ್ಟ್ ಹಂತದಲ್ಲಿ ಏನಾಯ್ತು ಅಲ್ಲೂ ಕೂಡ ಕಾಸ್ಟ್ ಕಾಂಬಿನೇಷನ್ ವರ್ಕ್ ಆಗಿದೆ. ಅದನ್ನ ಹೆಂಗ್ ಮುಂದುವರಿಸ್ತಾರೆ ಅಂತ. ಮಹಿಳಾ ಕೋಟಾದಡಿ ಮೊದಲನೇ ಹಂತದಲ್ಲಿ ಯಾರಿಗೂ ಸಿಕ್ಕಿಲ್ಲ. ಈಗ ಬಂದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಹೆಸರು ಬಹುತೇಕ ಕನ್ಫರ್ಮ್ ಅಂತ ಇದ್ದಾರೆ. ಉಳಿದಂತೆ ಮೂಡಿಗೆರೆಯ MLA ನಯನಾ ಮೋಟಮ್ಮ ಹಾಗೆ
ಉಮಾಶ್ರೀ ಅವರು, ರೂಪಾ ಶಶಿಧರ್ ಅವರು ಕೂಡ ರೇಸ್ನಲ್ಲಿದ್ದಾರೆ. ಯಾರಿಗೆ ಸಿಗತ್ತೆ ಮಂತ್ರಿಗಿರಿ? ಯಾವ ಹೆಣ್ಮಗಳು ಈ ಸಲ ಕ್ಯಾಬಿನೆಟ್ ಒಳಗೆ ಬರ್ತಾರೆ? ಒಬ್ರ ಅಥವಾ ಇಬ್ರ ಅಥವಾ ಅದು 3 ಆಗುವ ಸಾಧ್ಯತೆ ಇದೆಯಾ? ಕುತೂಹಲ ಇದೆ. ಇನ್ನು ಹಿರಿಯರು ಕೂಡ ಆಲ್ರೆಡಿ ಮಂತ್ರಿಗಳಾಗಿರೋರು ಅವ್ರೇನು ಬಿಟ್ಕೊಡೋ ಹಂತದಲ್ಲಿಲ್ಲ. ಸೀನಿಯರ್ಸ್ಗಳು HK ಪಾಟೀಲ್, ಜಮೀರ್ ಅಹಮದ್ ಅವರ ಕತೆ ಏನಾಗಿದೆ ನಿಮಗೆ ಗೊತ್ತು. ಇದೊಂದು ರೀತಿ ಉಗ್ರಲಾಗೋದಕ್ಕೆ ಕೊಡ್ಲಿ ತಗೊಂಡ್ರ ಅನ್ನುವಂತಹ ಪರಿಸ್ಥಿತಿನ ಅವ್ರ ಕೈಯಾರ ಅವರೇ ಈ ಪರಿಸ್ಥಿತಿನ ತಂದ್ಕೊಂಡ್ರ ಗೊತ್ತಿಲ್ಲ. ಇನ್ನೇನು ಕ್ಯಾಬಿನೆಟ್ ರಚನೆ ಆಗ್ಬೇಕೋ ಅಷ್ಟೊತ್ತಿಗೆ ಒಂದು ಆಡಿಯೋ ರಿಲೀಸ್ ಮಾಡ್ಬಿಟ್ರು ಯಾರೋ, ಅವರಿಗೆ ಸಂಬಂಧಪಟ್ಟಿದ್ದು ಅನ್ನಲಾದಂತಹ ಆಡಿಯೋ, ದಾವಣಗೆರೆ ದಕ್ಷಿಣ ಭಾಗದಲ್ಲಿ ಎಲೆಕ್ಷನ್ಗೆ ಸಂಬಂಧಪಟ್ಟಂತೆ. ಸೊ ಅದಕ್ಕೋಸ್ಕರವೇ ಕೈ ತಪ್ಪಿತು ಅಂತ ಇದ್ದಾರೆ. ಬಟ್ ಅದನ್ನ ಪ್ಯಾಚ್ ಅಪ್ ಈ 2ನೇ ಹಂತದಲ್ಲಿ ಮಾಡ್ಕೊಂತಾರ, ವಿ ಡೋಂಟ್ ನೋ. ಚಲುವರಾಯಸ್ವಾಮಿ ಕೃಷಿ ಮಂತ್ರಿಗಳಾಗಿದ್ರು, ಈಗ ಮತ್ತೆ ಅವರು ಕ್ಯಾಬಿನೆಟ್ ಸೇರ್ತಾರಾ ಪ್ರಶ್ನೆ ಇದೆ. ಮಧು ಬಂಗಾರಪ್ಪ ಸೊರಬ ಕ್ಷೇತ್ರ ಈಡಿಗ ಸಮುದಾಯಕ್ಕೆ ಸೇರುವಂಥವ್ರು, ಎಜುಕೇಷನ್ ಮಿನಿಸ್ಟರ್ ಆಗಿದ್ರು. ಇವರ ಮಂತ್ರಿಗಿರಿ ಭಾಗ್ಯ ಏನು ಪ್ರಶ್ನೆಯಾಗಿದೆ. ಸಂತೋಷ್ ಲಾಡ್ ಕಲಘಟಕಿ ಅಳ್ನಾವರ ಕ್ಷೇತ್ರ ಮರಾಠ ಸಮುದಾಯ ಸಚಿವರಾಗಿದ್ದಂಥವ್ರೆ. ಈ ಸಲ ಏನಾಗುತ್ತೆ ಕುತೂಹಲ. ಮುಧೋಳ ಕ್ಷೇತ್ರದಲ್ಲಿ RB ತಿಮ್ಮಾಪುರ್, ಹಾಗೆ HC ಮಹಾದೇವಪ್ಪ ಟಿ ನರಸೀಪುರ ಕ್ಷೇತ್ರ ಮಿನಿಸ್ಟರ್ ಆಗಿದ್ದಂಥವ್ರೆ, ದಲಿತ ಸಮುದಾಯ. ಶಿವರಾಜ್ ತಂಗಡಗಿ, ಹಾಗೆ ಪ್ರಸಾದ್ ಅಬ್ಬಯ್ಯ, ನಾರಾಯಣ ಸ್ವಾಮಿ, ರುದ್ರಪ್ಪ ಲಮಾಣಿ, ಅದೇ ಇವರೆಲ್ಲ ದಲಿತ ಕೋಟದಲ್ಲಿ ಕಸರತ್ತು ನಡೆಸ್ತಾ ಇರೋರು, ನಮಗೂ ಸಿಗ್ಲಿ ಅಂತ. ನೋಡಿ ಇದು ಹೆಂಗಾಗ್ತಾ ಇದೆ ಅಂದ್ರೆ, ಉಳ್ಕೊಂಡಿರೋದು ಇನ್ನು 20 ಜನ, 20ಕ್ಕೆ 20 ಆಯ್ಕೆ ಮಾಡ್ಕೊಳ್ತಾರ. ವಿ ಡೋಂಟ್ ನೋ. ಒಂದು 3-4 ಅಂತೂ ಪೆಂಡಿಂಗ್ ಅಲ್ಲಿ ಇಟ್ಕೊಂಡಿರ್ತಾರೆ. ಆಮೇಲೆ ತನ್ವೀರ್ ಸೇಠ್ ಅವರು ಪಾಪ ಬಹಳ ಹಿರಿಯ ಶಾಸಕರು, ಹಲವಾರು ಬಾರಿ ಗೆದ್ದಿದ್ದಾರೆ. ಇವ್ರಿಗೆ ಮುಸ್ಲಿಂ ಕೋಟಾದಡಿ ಇವರ ಸ್ಥಾನ ಏನು ಕುತೂಹಲ ಮೂಡಿಸ್ತಾ ಇದೆ. ಮತ್ತೊಂದು ಕಡೆ ಸಲೀಂ ಅಹಮದ್ ಅವರು ಕೂಡ ಕಾಯ್ತಾ ಇದ್ದಾರೆ. ರಿಜ್ವಾನ್ ಹರ್ಷದ್, NA ಹಾರಿಸ್ ಇವರೆಲ್ಲರೂ ಕೂಡ ಮುಸ್ಲಿಂ ಕೋಟಾದಡಿಯಲ್ಲಿ ಕಸರತ್ತು ನಡೆಸ್ತಾ ಇದ್ದಾರೆ. ಶಾಂತಿನಗರದ MLA NA ಹಾರಿಸ್ ಬಹಳ ಅತ್ಯಾಪ್ತರು, ಎಲ್ಲಿ DK ಶಿವಕುಮಾರ್ ಅವ್ರ ಕಡೆಯಲ್ಲಿ. ಸೊ ಅವರ ಇನ್ಫ್ಲುಯೆನ್ಸ್ ಹೆಂಗೆ ವರ್ಕ್ ಆಗಿರುತ್ತೆ ಕುತೂಹಲ ಮೂಡಿಸ್ತಾ ಇದೆ. ST ಕೋಟಾ ಅಂತ ನೋಡಿದಾಗ KN ರಾಜಣ್ಣ ಮಂತ್ರಿ ಆಗಿದ್ರು, ಅವರದ್ದೇ ಕೆಲ ಕಾರಣಗಳಿಂದ ಮಂತ್ರಿಗಿರಿಂದ ರಾಜೀನಾಮೆ ಕೊಟ್ಟು ಹೊರಗೆ ಬರುವಂತಹ ಪ್ರಸಂಗ ಬಂದಿದೆ. ಏನಾಗುತ್ತೆ ಅವ್ರದ್ದು ಕತೆ ಇನ್ನೇನು ನೋಡಿದ್ರಿ ಲಾಸ್ಟ್ ಟೈಮ್ ಏನಾಗಿತ್ತು ಅಂತ. ಸೊ ಇರುವ 20 ನಂಬರ್ಗೆ 3 ಪಟ್ಟು ಜನ ಕಾಯ್ತಾ ಇದ್ದಾರೆ, 3 ಪಟ್ಟು MLAಗಳು. ಸೊ ಹೇಗೆ ಮ್ಯಾಚ್ ಮಾಡ್ತಾರೆ, ಮ್ಯಾನೇಜ್ ಮಾಡ್ತಾರೆ, ಯಾರ ಕೈ ಮೇಲಾಗುತ್ತೆ? DK ಶಿವಕುಮಾರ, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವ್ರ ಕೈ ಮೇಲಾಗುತ್ತಾ? ಹೈಕಮಾಂಡ್ ಅಂತ ಒಂದು ಲಿಸ್ಟ್ ಇರುತ್ತೆ. ಪ್ರಿಯಾಂಕ್ ಖರ್ಗೆ ಅವರು ಬೇರೆ ಹೋಗ್ತಾ ಇದ್ದಾರೆ, ಅದು ಕುತೂಹಲ ಮೂಡಿಸ್ತಾ ಇದೆ. ಮಾಗಡಿ ಬಾಲಕೃಷ್ಣ ಅವರು, ಮಾಗಡಿ MLA, ಇವರು ಕೂಡ ಬಹಳ ಹಸನ್ಮುಖ ನಗುವಿನಲ್ಲಿ ಮಂತ್ರಿಗಿರಿಗೋಸ್ಕರ ಕಾಯ್ತಾ ಇದ್ದಾರೆ. JDS ನಲ್ಲಿದ್ದವರು ಕಾಂಗ್ರೆಸ್ಸಿಗೆ ಬಂದರು, ಇದೀಗ ನಿರೀಕ್ಷೆಯಲ್ಲಿ ಇದ್ದಾರೆ ಮಂತ್ರಿಗಿರಿಗೆ. ಏನಾಗುತ್ತೋ ಗೊತ್ತಿಲ್ಲ ಅವ್ರದ್ದು. ಶರತ್ ಬಚ್ಚೇಗೌಡ, ಕುಣಿಗಲ್ ರಂಗನಾಥ್, DK ಶಿವಕುಮಾರ್ ಅವರ ರೈಟ್ ಹ್ಯಾಂಡ್ ನಲ್ಲಿ ಗುರುತಿಸ್ಕೊಳ್ಳುವಂಥವ್ರು ಇವರೆಲ್ಲ. ಹಾಗೆ ರಮೇಶ್ ಬಂಡಿ ಸಿದ್ದೇಗೌಡ, ಗುಬ್ಬಿ ಶ್ರೀನಿವಾಸ್, ಅಶೋಕ್ ಪಟ್ಟಣ್, ಹೀಗೆ ಮಂತ್ರಿ ಆಗೋದಕ್ಕೆ ತುದಿಗಾಲಲ್ಲಿ ಕಾಯ್ತಾ ಇದ್ದಾರೆ. ಓಕೆ, ಇದ್ರ ಬಗ್ಗೆ ಮತ್ತಷ್ಟು ವಿಶ್ಲೇಷಣೆ ನೀಡೋದಕ್ಕೆ ಹಿರಿಯ ಪತ್ರಕರ್ತರು ಸಿದ್ದರಾಜು ಅವರು ನಮ್ಮ ಜೊತೆ ಲೈವಿಗೆ ಜಾಯ್ನ್ ಆಗ್ತಿದ್ದಾರೆ. ಸರ್ ನಮಸ್ಕಾರ, ನನ್ನ ಧ್ವನಿ ನಿಮಗೆ ಕೇಳಿಸ್ತಾ ಇದೆ ಅನ್ಕೊಳ್ತೀನಿ. ವೆರಿ ಗುಡ್ ಈವ್ನಿಂಗ್ ಸರ್. ಈಗ ಒಂದು ಸಾರ್ವಜನಿಕರಾಗಿ ಪ್ರಶ್ನೆ ಕೇಳಬೇಕು ನಾವುಗಳು ಅಂದ್ರೆ, ಕೃಷಿ ಮಂತ್ರಿ ಯಾರು, ಶಿಕ್ಷಣ ಮಂತ್ರಿಗಳು ಯಾರು ಅಂದ್ರೆ ಎಲ್ಲರೂ ನಾವು DK ಶಿವಕುಮಾರ್ ಅವ್ರನ್ನೇ ತೋರಿಸೋ ಪರಿಸ್ಥಿತಿ ಇದೆ. ಮತ್ತೊಂದ್ ಕಡೆ MLAಗಳಿಗೆ ನಾನು ಮಂತ್ರಿ ಆಗ್ತೀನ ಅಂತ ಕುತೂಹಲ ಇದೆ. ಸರ್ ನೀವು ನೋಡೋದಾದ್ರೆ 2ನೇ ಹಂತದ ಸಚಿವ ಸಂಪುಟ ಯಾವ ರೀತಿಯಾಗಿರ್ಬೋದು, ಏನೇನು ಲೆಕ್ಕಾಚಾರ? 2028ರ ಎಲೆಕ್ಷನ್ ಅನ್ನ ನೆನಪಲ್ಲಿ ಇಟ್ಕೊಂಡು ಸಮುದಾಯವಾರು, ಪ್ರಾದೇಶಿಕವಾರು ಹೇಗೆ ಲೆಕ್ಕಾಚಾರ ಮಾಡ್ಬೋದು ಸರ್? ನಾವು ಸದ್ಯಕ್ಕೆ ಯೋಚನೆ ಮಾಡ್ಬೋದು ಮೇಡಮ್. ಒಂದು ಯಾವುದೇ ಮಂತ್ರಿ ಮಂಡಲ ಇದೆ ಅಂತ ಹೇಳಿದ್ರೆ ಅದು ರೀಜನಲ್ ಬ್ಯಾಲೆನ್ಸ್ ಇರಲೇಬೇಕಾಗುತ್ತೆ, ಹಾಗೂ ಸೋಷಿಯಲ್ ಇಂಜಿನಿಯರಿಂಗ್ ಅನ್ನು ಕಾಪಾಡಲೇಬೇಕಾಗುತ್ತೆ. ಇಲ್ಲಿ ಯಾಕಂದ್ರೆ ಒಂದೇ ಕಡೆ ಒಂದು ಕಮ್ಯುನಿಟಿಗಳಿಗೆ, ಯಾವ್ದು ಡಾಮಿನೆಂಟ್ ಕಮ್ಯುನಿಟಿಗಳಿಗೆ ಜಾಸ್ತಿ ಕೊಡೋದು, ಬೇರೆಯವರಿಗೆ ಕೊಡುವಂತದ್ದು, ಈ ಪೋರ್ಟ್ಫೋಲಿಯೋ ಅಲೋಕೇಶನ್ ಗಳಲ್ಲಿ ಅಂತದ್ದೆಲ್ಲ ಸಾಮಾನ್ಯ ಮಾಡ್ತಾರೆ. ಈಗ ಬೇರೆಯವ್ರಿಗೆ ಯಾವ್ದೋ ಒಂದು ಸಣ್ಣ ಪೋರ್ಟ್ಫೋಲಿಯೋಗಳು ಕೊಡುವಂತದ್ದು ಇದೆಲ್ಲ ಇದ್ದೇ ಇರುತ್ತೆ. ಈ 2019ರಲ್ಲಿ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದಾಗ 1 ತಿಂಗಳು ಅವರೊಬ್ಬರೇ ಇದ್ರು, ಯಾವ ಮಂತ್ರಿಗಳು ಇರ್ಲಿಲ್ಲ, ಎಲ್ಲಾ ಪೋರ್ಟ್ಫೋಲಿಯೋನು ಅವರೊಬ್ಬರೇ ಹ್ಯಾಂಡಲ್ ಮಾಡಿದ್ರು. ಆವಾಗ
ರಾಜ್ಯದಲ್ಲಿ ಇದು ಪ್ರಭಾವ ಇತ್ತು. ಅಂತ ಪರಿಸ್ಥಿತಿಯಲ್ಲಿ ಹಾಗಾಗಿ ಒಬ್ಬರಿಬ್ರು ಮಂತ್ರಿ ಮಂಡಲ ಅಂದ್ರೆ ತಿಂಗಳಾಂಗಟ್ಲೆ ನಡೆಸಿದಂತ ನಿದರ್ಶನಗಳು ಕರ್ನಾಟಕದಲ್ಲಿದೆ, ಬೇರೆ ಕಡೆನೂ ಇದೆ. ಹಾಗಾಗಿ ಈಗ ನಿಮಗೆ ಈಗಾಗ್ಲೇ ಕೋಟಾಗಳನ್ನ ಎಲ್ಲರನ್ನೂ ಸೆಟ್ ಮಾಡಿ ಕೇಳ್ತಾನೆ ಇದ್ದಾರೆ. SC ST ಕೊಡ್ಬೇಕು ಅಂತ ಕೇಳ್ತಾ ಇದ್ದಾರೆ. ಈ ಕಡೆ ಲಿಂಗಾಯತರಿಗೆ ಜಾಸ್ತಿ ಕೊಡ್ಬೇಕು, ಒಕ್ಕಲಿಗರಿಗೆ ಇನ್ನಷ್ಟು ಕೊಡಿ ಅಂತನೂ ಅದು ಡಿಮಾಂಡ್ ಇದೆ. ಮುಸ್ಲಿಮರು ನಮ್ಗೂ ಇನ್ನಷ್ಟು ಕೊಡಿ ಅಂತ ಕೇಳ್ತಾ ಇದ್ದಾರೆ. ಹಂಗಾಗಿ ಇರೋ 34ರಲ್ಲೇನೆ ಒಂದು ಹಂಚ್ಬೇಕೇ ಹೊರತು ಅದನ್ನ ಒಂದು ಜುಡಿಷಿಯಸ್ ಮಂತ್ರಿ ಮಂಡಲನ ಯಾರು ಮಾಡಕ್ ಆಗಲ್ಲ ಅನ್ಸುತ್ತೆ. ಎಲ್ಲಾನು ಪ್ಲೀಸ್ ಆಲ್ ಅಂತ ಮಾಡಿ ಎಲ್ಲಾ ಇದಕ್ಕೂ ಕೊಡೋದು ತುಂಬಾ ಕಷ್ಟದ ಕೆಲಸ ಅಂತ ಅನ್ಸುತ್ತೆ. ಈಗ ನಾವು ಈ 2ನೇ ಹಂತದಲ್ಲಿ ನೋಡ್ಬೋದಾ ಸರ್, ಯಾರ ಕೈ ಮೇಲಾಗುತ್ತೆ? ಮಾಜಿ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವ್ರ ಕೈ ಮೇಲಾಯ್ತಾ ಅಥವಾ DK ಶಿವಕುಮಾರ್ ಅವ್ರ ಕೈ ಮೇಲಾಗುತ್ತಾ ಅನ್ನೋದನ್ನ ಈಗ ನಾವು ಬಹುಶಃ ಲೆಕ್ಕಾಚಾರ ಹಾಕ್ಬೋದಾ ಅಂತ ಫಸ್ಟ್ ಹಂತಕ್ಕೆ ಕಂಪೇರ್ ಮಾಡಿದ್ರೆ? ಯಾಕಂದ್ರೆ ಫಸ್ಟ್ ಹಂತದಲ್ಲಿ ಸಿದ್ದರಾಮಯ್ಯ ಅವ್ರ ಕಡೆಯವರು ಅನ್ನೋಕ್ಕಿಂತ ಸೀನಿಯರ್ಸ್ ಅಂತ ನೋಡ್ಬೋದು ನಾವು ಅವ್ರನ್ನ. ಹೌದು ಮೇಡಮ್, ಈಗ ಯಾರ ಕೈ ಮೇಲಾಗುತ್ತೆ ಅನ್ನೋದಕ್ಕಿಂತಲೂ ಅದು ಆಗಿದ್ಮೇಲೆನೆ ಆ ಲಿಸ್ಟ್ ಈಚೆ ಬಂದು ಮಂತ್ರಿ ಮಂಡಲ ವಿಸ್ತರಣೆ ಆದ್ಮೇಲೆನೆ ಇವ್ರ ಕಡೆ 2 ಜನ ಇದ್ದಾರೆ, ಅವ್ರ ಕಡೆ 2 ಜನ ಅಂತ ಹೇಳೋಕ್ ಸಾಧ್ಯ. ಈಗ ಬಹುತೇಕ ನೀವು 20 ಜನದಲ್ಲಿ ಒಂದು 10 ಜನ ಸೀನಿಯರ್ಸ್ ಕೊಟ್ರೆ ಅವ್ರನ್ನ ನೀವು ಆಟೋಮೆಟಿಕ್ ಆಗಿ ಹೇಳ್ಬಿಡ್ಬೋದು 10 ಜನನು ಸಿದ್ದರಾಮಯ್ಯನ ಕಡೆ ಅಂತ ಪರಿಸ್ಥಿತಿಲಿ ಇವತ್ತು ಕಾಂಗ್ರೆಸ್ ಇದ್ದಾರೆ. ಇದೊಂದೇ ಕಾರಣಕ್ಕೆ ಬಹುಶಃ ಈ ಮಂತ್ರಿ ಮಂಡಲ ವಿಸ್ತರಣೆ ಸ್ವಲ್ಪ ನಿಧಾನ ಆಗ್ತಾ ಇರೋದೇ ಈ ಕಾರಣಕ್ಕೆ ಅಂತ ನನ್ನ ಅನಿವಾರ್ಯವಾಗಿ ಇವರೊಂದು ಯಂಗ್ ಟೀಮ್ ಅನ್ನ ಕಟ್ಲೇಬೇಕಲ್ವಾ ಸರ್? ಈಗ 2ನೇ ಹಂತಕ್ಕಾದ್ರೂ ಅಂತವ್ರನ್ನ ಸೇರಿಸ್ಬೇಕಲ್ವಾ ಸರ್? ಅಗೇನ್ ಸೀನಿಯರ್ಸ್ಗಳು ಹಿರಿತಲೆಗಳು ಅಂತ ಹೋಗ್ಬಿಟ್ರೆ ತಾಳಮೇಳ ಸರಿಯಾಗಲ್ಲ. DK ಶಿವಕುಮಾರ್ ಅವರ ಫೋರ್ಸಿಗೂ ವರ್ಕ್ ಸ್ಟೈಲ್ಗೂ ಸೀನಿಯರ್ಸ್ಗಳಿಗೂ ಬಹುಶಃ ತಾಳಮೇಳ ಸರಿಯಾಗಲ್ವಾ ಅಂತ. ವಾಟ್ ಡು ಯು ಸೇ ಸರ್? ಮೇಡಮ್, ಈಗ ಇವರು ಪ್ರಾಮಿಸ್ ಮಾಡಿರೋದು ಬೇರೆ ಪಕ್ಷದಿಂದ ಕರ್ಕೊಂಡ್ ಬಂದಿರೋರು. ಮೊನ್ನೆ ಕೂಡ ಒಂದು ತಮ್ಮ ಚಾನಲ್ ಡಿಬೇಟ್ ಅಲ್ಲೇ ಈಗ ಶಿವಲಿಂಗಯ್ಯನವರು, ಅರಸೀಕೆರೆ ಅವರು, ಇವರು ಮತ್ತೆ ಲಕ್ಷ್ಮಣ್ ಸವದಿ, ಇವರೆಲ್ಲ ಸೀನಿಯರ್ಸ್ ಇವ್ರಿಗೆಲ್ಲ ಕರ್ಕೊಂಡ್ ಬಂದಿದ್ದಾರೆ, ಕೊಡ್ತೀವಿ ಬನ್ನಿ ಅಂತ ಹೇಳಿ. ಹೆಂಗೆ ಇವರು ಹೊಸ ಮುಖಗಳಿಗೆ ಕೊಡಕ್ಕಾಗತ್ತೆ? ಕೊಡೋದು ಎಷ್ಟು ತುಂಬಾ ಕಷ್ಟ ಆಗ್ಬೋದು ಅನ್ಸುತ್ತೆ. ತಾವು ಹೇಳಿದಂಗೆ ಹೌದು, ಇಟ್ ಹ್ಯಾಸ್ ಟು ಬಿ ಅ ಬ್ಲೆಂಡ್ ಆಫ್ ಎಕ್ಸ್ಪೀರಿಯನ್ಸ್ ಮತ್ತೆ ಇವ್ರು ಇರ್ಬೇಕು, ಹೊಸ ಮುಖಗಳಲ್ಲಿ ಯಂಗ್ಸ್ಟರ್ಸ್ ಇರ್ಬೇಕು. ಈಗ ನೀವು ತಮಿಳ್ನಾಡಲ್ಲಿ ನೋಡಿ, ಆ ಮಂತ್ರಿ ಮಂಡಲ ನೋಡಿದ್ರೆ ಎಂತ ಒಂದು ಸೋಷಿಯಲ್ ಇಂಜಿನಿಯರಿಂಗ್ ಮಾಡಿದ್ದಾರೆ. ಅಂತ ಒಂದು ಸೋಷಿಯಲ್ ಇಂಜಿನಿಯರಿಂಗ್ ಇಲ್ಲೂ ಆದ್ರೆ ಸ್ವಲ್ಪ ಬೇಗ ಕೊಟ್ರೆ. ಹೌದು, ಶಿವಕುಮಾರ್ ಅವ್ರಿಗೆ ಸವಾಲ್ಗಳು ಬೇಕಾದಷ್ಟಿದೆ ಮೇಡಮ್. ಒಂದು, ಅವರು ಬಾರಿ ಹೋರಾಟ ಮಾಡಿ ಚೀಫ್ ಮಿನಿಸ್ಟರ್ ಸೀಟ್ ಅನ್ನ ಗಿಟ್ಟಿಸ್ಕೊಂಡಿದ್ದಾರೆ. ಈಗ ಅವರು KPCC ಪ್ರೆಸಿಡೆಂಟ್ ಆಗಿ ನಾನು ಈ ಪಕ್ಷನ ಅಧಿಕಾರಕ್ಕೆ ತಂದಿದ್ದೆ, ನನ್ನಿಂದನೇ ಅಧಿಕಾರಕ್ಕೆ ಬಂತು, ಅದನ್ನ ಯಾರು ಇಲ್ಲ ನಮಗೂ ಇಲ್ಲ. ಅವ್ರ ಅಧ್ಯಕ್ಷರಾಗಿದ್ದಾಗ ಅಧಿಕಾರಕ್ಕೆ ಬಂದಿದೆ. ಯಾವುದು ಮತ್ತೆ ಅವ್ರೀಗ ಪಾರ್ಟಿನ 28ಕ್ಕೆ ಗೆಲ್ಲಿಸ್ಕೊಂಡ್ ಬರ್ಬೇಕು. ಅಂತ ಸಂದರ್ಭದಲ್ಲಿ ನೀವು ವೇಗದಲ್ಲಿ ಕೆಲಸ ಮಾಡಿ ಜನರಿಗೆ ಇದನ್ನ ನೀವು ವಿಶ್ವಾಸನ ಗಳಿಸುವಂತ ಮಟ್ಟಕ್ಕೆ ಆಗದೆ ಇದ್ರೆ ಕಷ್ಟ ಆಗುತ್ತೆ. ಯಾಕಂದ್ರೆ ಈ ಇತಿಹಾಸ ನೋಡಿದ್ರೆ, ಎಲೆಕ್ಟ್ರಾಲ್ ಇತಿಹಾಸನ ನಾನು ಮತ್ತೆ ಪುನರುಚ್ಚಾರ ಮಾಡ್ತೀನಿ. 1985 ನಂತರ ಯಾವ ಪಾರ್ಟಿ ಅಧಿಕಾರದಲ್ಲಿತ್ತು ಅವ್ರು ವಾಪಸ್ ಅಧಿಕಾರಕ್ಕೆ ಬಂದಿಲ್ಲ. ಹಿಸ್ಟ್ರಿ ರಿಪೀಟ್ ಆಗ್ಬೇಕು ಅಥವಾ ಕ್ರಿಯೇಟ್ ಆಗ್ಬೇಕು ಅಂದ್ರೆ DK ಶಿವಕುಮಾರ್ ಅವ್ರ ಕೈಯಲ್ಲಿ ಆಗತ್ತಾ? ಆದ್ರೆ ಇವರ ಹೆಸರೇ ಬರುತ್ತೆ ಅನ್ನೋದು ಪ್ರಶ್ನೆ. ಹೌದು ಮೇಡಮ್, ಅವ್ರ ಹೆಸರು ಬರಬೇಕು. ಈಗಾಗ್ಲೇ ಸತೀಶ್ ಜಾರಕಿಹೊಳಿ ಎಲ್ಲೋ ಒಂದ್ ಕಡೆ ಹೇಳಿದ್ದಾರೆ, ಸಿದ್ದರಾಮಯ್ಯ ನೇತೃತ್ವದಲ್ಲಿ ನಾವು ಚುನಾವಣೆಗೆ ಹೋಗ್ತೀವಿ ಅಂತ. ಹಂಗಿದ್ರೆ DK ಶಿವಕುಮಾರ್ ನೇತೃತ್ವ ಏನು? ಅವ್ರ ಚೀಫ್ ಮಿನಿಸ್ಟರ್ ಅಷ್ಟೇ, ಲೀಡರ್ಶಿಪ್ ಬೇರೆ ಅವರ. ಈಗ ಕಾಂಗ್ರೆಸ್ ನಲ್ಲಿ ಎಷ್ಟೊಂದು ನಿಮಗೆ ವ್ಯತಿರಿಕ್ತವಾದ ಹೇಳಿಕೆಗಳು, ಎಷ್ಟೊಂದು ಇದು ಬರ್ತಾ ಇದೆ. ಬಟ್ ಈಗೆಲ್ಲ ಒಂದ್ ಹಂತಕ್ಕೆ ಕಂಟ್ರೋಲ್ ತಂದಿದಾರಲ್ಲ ಸರ್ DK ಶಿವಕುಮಾರ್ ಅವರು. ಒಂದೂವರೆ ತಿಂಗಳ ಒಂದ್ ಹಂತಕ್ಕೆ ತಂದು ಬಿಟ್ಟಿದ್ದಾರೆ ನೋಡಿ ಇವಾಗ. ಸೊ ಎರಡನೇ ಹಂತದಲ್ಲಿ ಯಾರ ಕೈ ಮೇಲಾಗುತ್ತೆ ಅಂಡ್ DK ಶಿವಕುಮಾರ್ ಅವ್ರ ಕಡೆಯವರೇ ಇದ್ರೆ ಪರವಾಗಿಲ್ಲ, ಇಲ್ಲ ಅಂದ್ರೆ ಅದೊಂದ್ ರೀತಿ ರಬ್ಬರ್ ಸ್ಟಾಂಪ್ CM ಅಂತ ಅನಿಸ್ಕೊಬಿಡ್ತಾರೆ ಅನ್ನೋ ಪ್ರಶ್ನೆನೂ ಇದೆ. ಏನಂತೀರಿ ಸರ್ ಕೊನೆಯದಾಗಿ? ಮಾಡ್ಕೊಳಲ್ಲ ಅವರು, ಅಷ್ಟು ಸುಲಭಕ್ಕೆ ಅವರು ಆ ರೀತಿಯಾಗಿ ಮಾಡಲ್ಲ ಅಂತ. ಆ ರೀತಿ ರಬ್ಬರ್ ಸ್ಟಾಂಪ್ CM ಆಗ್ತಾರೆ ಅಂತ ನಾನು ಎಂದು ಅನ್ಕೊಳ್ಳಲ್ಲ. ವಿಚಾರದಲ್ಲಿ ಬಹುಶಃ ಈ ಡಿಸ್ಕಷನ್ ದಲ್ಲೇ ಇದು ಈ ರೀತಿ ಮಂತ್ರಿ ಮಂಡಲ ನನಗೆ ನೀವು ಕೊಡಿ ಅಂತ ಕೇಳ್ತಾ ಇರೋ ಕಾರಣಕ್ಕೇನೆ ಈಗ
ಮೇಡಮ್ ಈಗ ಕಾಂಗ್ರೆಸ್ ಹೈಕಮಾಂಡ್ ಅಂತ ಹೇಳ್ತಾ ಇದ್ದು ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ, ಪ್ರಿಯಾಂಕಾ ಗಾಂಧಿ, ಮಿಕ್ಕಿದವರೆಲ್ಲರೂ ಏನ್ ಪ್ಲೇಯರ್ಸ್ ಅಲ್ಲ ಅಲ್ಲಿ. ಹಂಗಾಗಿ ರಾಹುಲ್ ಗಾಂಧಿ ಅವರೇನೋ ವಿದೇಶದಲ್ಲಿದ್ದಾರೆ ಅಂತ ಮಾಹಿತಿ ಇದೆ. ಅವ್ರು ಬಂದ ಮೇಲೆ ಈಗ ಇವರು ಪಂಚಾಂಗನು ನೋಡೋದ್ರಿಂದ ನಾಳೆ ಅಮಾವಾಸ್ಯೆ ಮೇಡಮ್, ನಾಳೆ ಹೆಂಗಾಗತ್ತೆ ಇವರು ನಾಳೆಯಿಂದ ಶುರು ಆಷಾಢ. ಸರ್ ಈಗ ಈ ಆಷಾಢದ ಬಗ್ಗೆ ಕೇಳ್ಬೇಕಿತ್ತು, ಟೈಮ್ ಅಪ್ ಅಂತ ಇದಾರೆ ನಮ್ಮವ್ರು. ಎನಿವೆ ಆಷಾಢ ಡಿ ಕೆ ಶಿವಕುಮಾರ್ ಅವರ ಒಂದು ಕಾರ್ಯಕ್ರಮಕ್ಕೆ ಓಕೆ, ಉಳ್ದಿರೋದಕ್ಕೂ ಅಪ್ಲೈ ಮಾಡ್ತಾ ಹೋದ್ರೆ ಎಲ್ಲಾಗುತ್ತೆ ಸರ್? ಮುಂದಿನ ತಿಂಗಳ ತನಕ ಕಾಯ್ಕೊಂಡು ಕೂರಕ್ಕಾಗುತ್ತಾ ಹಂಗ್ ನೋಡೋದಾದ್ರೆ? ಸರ್ ತುದಿಗಾಲಲ್ಲಿ ನಿಂತಿದ್ದಾರೆ, ಮಧ್ಯರಾತ್ರಿ ಎದ್ದು ಕೋಟ್ ಹಾಕ ಬಂದು ಮಂತ್ರಿಗಿರಿ ತಗಳಪ್ಪ ನೀನು ಅಂದ್ರು ರೆಡಿ ಇದ್ದಾರೆ ಜನ. ಬಹುಶಃ ಅವ್ರಗಳಿಗೆಲ್ಲ ಆಷಾಢ ಮ್ಯಾಟರ್ ಆಗಲ್ವಾ ಅಂತ. ಆಷಾಢ ಆದ್ರೇನು, ಜ್ಯೇಷ್ಠ ಆದ್ರೇನು, ಶ್ರಾವಣ ಆದ್ರೇನು ಉಳ್ದವ್ರಿಗೆ ಪಾಪ. ಒಳ್ಳೆ ಕೆಲಸ ಮಾಡಕ್ಕೆ ಯಾವುದೂ ಈ ಅದ್ಯಾವ್ದು ಕೆಟ್ಟಗಳಿಗೆ ಇಲ್ಲ. ಮಾಡೋದಾದ್ರೆ ಅವರು ನಿಜವಾಗೂ ಪ್ರೋಗ್ರೆಸಿವ್ ಆಗ್ತಾರೆ. ನಿಜವಾಗೂ ಪ್ರೋಗ್ರೆಸಿವ್. ಎನಿವೆ ಥ್ಯಾಂಕ್ ಯು.